ನಮಸ್ಕಾರ ಸ್ನೇಹಿತರೆ. ನಾನು ರವಿ ಎಸ್ ಪೂಜಾರಿ, ಅರ್ಥಶಾಸ್ತ್ರದ ಉಪನ್ಯಾಸಕ. ಸ್ನೇಹಿತರೆ, ನೀವು ಗಮನಿಸುವ ಒಂದು ವಿಷಯ ಏನಪ್ಪಾ ಅಂದ್ರೆ, ನಮ್ಮ ಒಂದು ಅರ್ಥಶಾಸ್ತ್ರದಲ್ಲಿ ನಾವು ಔಟ್ ಆಫ್ ಔಟ್ ಅನ್ನ ಮಾಡ್ಕೋಬೇಕು ಅಂತಂದ್ರೆ, ನಮಗೆ ಒಂದಿಷ್ಟು ಹೊಸವಾಗಿರುವಂತಹ ಒಂದು ಬದಲಾವಣೆಗಳನ್ನ ಏನಿದೆ ಅದನ್ನ ನಾವು ತಿಳ್ಕೊಳ್ಬೇಕಾಗಿದೆ ಸ್ನೇಹಿತರೆ. ನೆನಪಿರ್ಲಿ ನಿಮಗೆ. ಆಲ್ರೆಡಿ 80 ಮಾರ್ಕ್ಸ್ ಗಳನ್ನ ನಾವು ಪಡಿಬೇಕು ಅಂದ್ರೆ ಈ ವರ್ಷ ಸ್ವಲ್ಪ ಕಠಿಣವಾಗಿದೆ, ಹೌದಾ? ಆಲ್ರೆಡಿ ಎಲ್ಲಾ ವಿದ್ಯಾರ್ಥಿಗಳು ಏನ್ ಮಾಡ್ಕೊಂಡಿರ್ತೀರಿ ಅಂತಂದ್ರೆ, ಎಲ್ಲಾ ಭಾಗಗಳನ್ನ ನೀವು ಪರ್ಫೆಕ್ಟ್ ಆಗಿರ್ತೀರಿ, ಹೌದಾ? ನೀವು ಭಾಗ ಇ ಆಗಿರ್ಬೋದು, ಡಿ, ಸಿ ಮತ್ತು ಬಿ, ಹೌದಾ? ಇದರಲ್ಲಿ ಪರ್ಫೆಕ್ಟ್ ಆಗಿರ್ತೀರಿ. ಆದ್ರೆ ಎ ಭಾಗದಲ್ಲಿ ಒಂದಿಷ್ಟು ಪ್ರಶ್ನೆಗಳು ಹೊಸದಾಗಿ ಬರುವಂತ ಸಾಧ್ಯತೆಗಳಿದೆ ಸ್ನೇಹಿತರೆ, ಹೌದಾ? ಅಲ್ಲಿ ಯಾವ ಯಾವ ಪ್ರಶ್ನೆಗಳು ಬರ್ಬೋದು, ಹೇಗ್ ಬರುತ್ತೆ ಅಂತ ನಮ್ಗೂನು ಗೊತ್ತಿಲ್ಲ. ಹಾಗಾಗಿ ಆಲ್ರೆಡಿ ನಿಮ್ಗೆ ಗೊತ್ತಿದೆ. ನಿನ್ನೆ ತಾನೇ ಒಂದು ಅಕೌಂಟೆನ್ಸಿ ಪೇಪರ್ಸ್ ನಿಮ್ಗೆ ವಾಣಿಜ್ಯ ಲೆಕ್ಕಶಾಸ್ತ್ರ ಪತ್ರಿಕೆ, ಆಲ್ರೆಡಿ ಅಲ್ಲಿ ಒಂದಿಷ್ಟು ಪೇಪರ್ ನಲ್ಲಿ ಟ್ವಿಸ್ಟ್ ಇತ್ತು ಅಂತ ನಿಮ್ಗೆ ಗೊತ್ತಾಗಿದೆ. ಅಂತ ಒಂದು ಪ್ರಶ್ನೆಗಳು ಕೂಡ ನಮ್ಮಲ್ಲಿ ಕೂಡ ಬರುವಂತ ಸಾಧ್ಯತೆಗಳು ತುಂಬಾ ಇದೆ ಸ್ನೇಹಿತರೆ. ಹಾಗಾದ್ರೆ ಇಲ್ಲಿ ಭಯ ಪಡುವಂತದ್ದು ಅಗತ್ಯ ಇಲ್ಲ ಇಲ್ಲಿ. ನಮ್ಗೆ ಇವಾಗ ಸಿಕ್ಕಿರುವಂತ ಸಮಯದಲ್ಲಿ ನಾವು ಏನ್ ಮಾಡ್ಬೇಕು ಅಂದ್ರೆ, ಆದಷ್ಟು ನಮ್ಮ ತಯಾರಿಯನ್ನ ಚೆನ್ನಾಗಿ ಮಾಡ್ಕೊಳ್ಬೇಕಾಗತ್ತೆ, ಸರಿನಾ? ಹಾಗಾಗಿ ನಂದ ಒಂದು ವಿಚಾರ ಏನಿದೆ ಅಂತಂದ್ರೆ, ಆಲ್ರೆಡಿ ಏನು ಬಿ ಹಿಡ್ಕೊಂಡು ಈ ತನ ಏನ್ ಪರ್ಫೆಕ್ಟ್ ಆಗಿದ್ದೀರಿ, ಅದು ಚೆನ್ನಾಗಿದೆ. ಓಕೆ, ಈಗ ನಮಗ್ ಬೇಕಾಗಿರೋದು ಔಟ್ ಆಫ್ ಔಟ್, ಸರಿನಾ? ಈ ಔಟ್ ಆಫ್ ಔಟ್ ಮಾಡ್ಕೋಬೇಕು ಅಂತಂದ್ರೆ ಈ ವಿಡಿಯೋ ನೋಡ್ಬೇಕು ನೀವು, ಸರಿನಾ? ಯಾಕಂದ್ರೆ ಇದ್ರೊಳಗ ನನ್ಗನ್ಸಿರುವಂತದ್ದು, ನನ್ ಫೀಲ್ ಅನಿಸ್ತಾ ಇದೆ ಏನಂದ್ರೆ, ಔಟ್ ಆಫ್ ಔಟ್ ಮಾಡ್ಬೇಕಂದ್ರೆ ಒಂದಿಷ್ಟು ಟ್ವಿಸ್ಟ್ ಇಡ್ತಾನೆ ಕ್ವಶನ್ ನಲ್ಲಿ. ಅದು 2 ಪ್ರಶ್ನೆ ಬರ್ಬೋದು ಅಥವಾ 3 ಪ್ರಶ್ನೆಗಳು ಬರ್ಬೋದು. ಅಲ್ಲಿ 2 ರಿಂದ 3 ಪ್ರಶ್ನೆಗಳು ನನ್ನ ಪ್ರಕಾರ ಇಲ್ಲಿ ಏನಂತಂದ್ರೆ NCERT ಇಂದಾನು ಕೇಳ್ಬೋದು ಅಂತ ಸಾಧ್ಯತೆ ಅನಿಸ್ತಾ ಇದೆ. ಹಾಗಾಗಿ ಇವಾಗ NCERT ಅಂತೂ ಪೂರ್ತಿ ನಾವು ಬುಕ್ ಅನ್ನು ಮುಗ್ಸಕ್ ಆಗಲ್ಲ. ಇಲ್ಲಿ ನಮಗೆ ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರ ಅಂತಿದೆ. ಅದ್ರಲ್ಲಿ ಏನಂತಂದ್ರೆ, ಲಾಸ್ಟಿಗೆ ನಿಮ್ಗೆ ಗೊತ್ತಿದೆ ಸ್ನೇಹಿತರೆ, ಗ್ಲಾಸರಿ ಅಂತ ಇರುತ್ತೆ ಅಲ್ಲ, ಅದನ್ನ ನೀವು ಪರ್ಫೆಕ್ಟ್ ಆಗ್ಬೇಕಾಗತ್ತೆ, ಹೌದಾ? ಅದರಿಂದನೇ ಪ್ರಶ್ನೆಗಳು ತುಂಬಾ ಬರುತ್ತೆ. ಹಾಗಾಗಿ ನೀವು ಅದ್ರ ಕಡೆ ಗಮನ ಕೊಡಬೇಕಾಗತ್ತೆ. ನಾನು ಇದ್ರ ಮೇಲೆ 2 ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ. ಒಂದು ಇವಾಗ ಮೈಕ್ರೋ ಎಕನಾಮಿಕ್ಸ್ ಮೇಲೆ ಮಾಡ್ತಾ ಇದ್ದೀನಿ, ಸೂಕ್ಷ್ಮ ಅರ್ಥಶಾಸ್ತ್ರ ಮೇಲೆ. ಆಮೇಲೆ ಸಮಗ್ರ ಅರ್ಥಶಾಸ್ತ್ರ ಮೇಲೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಅದು ಸಾಧ್ಯ ಆಯ್ತಂದ್ರೆ ನಾಳಿನ ಬೆಳಿಗ್ಗೆ ಜಾವದಲ್ಲಿ ನಾನು ಅದನ್ನ ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ. ದಯವಿಟ್ಟು ನನ್ನ ರಿಕ್ವೆಸ್ಟ್ ಇದೆ, ಇದು ದಯವಿಟ್ಟು ಸ್ಕಿಪ್ ಮಾಡಬೇಡಿ. ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳಿಗೆ ಇದನ್ನ ದಯವಿಟ್ಟು ಕಳಿಸಿ. ವಿದ್ಯಾರ್ಥಿಗಳಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಅವ್ರ ಹತ್ರ ಎಲ್ಲಾನು ಓದಕ್ ಆಗಲ್ಲ. ಜಸ್ಟ್ ಅವ್ರ ವಿಡಿಯೋ ನೋಡ್ಕೊಂಡು ಬೇರೆ ಇದು ನೋಡಿದ್ರಂದ್ರೆ ಎಷ್ಟೋ ವಿಷಯಗಳು ತನ್ನ ತಲೆಯಲ್ಲಿ ಹೋಗ್ತದ. ಇದನ್ನ ಆದ ನಂತರ ಒಂದ್ಸಲ ನೀವು ರಿವೈಸ್ ಮಾಡ್ಕೊಂಡ್ರಿ, ನೋಡಿದ್ರಿ ಅಂತಂದ್ರೆ ನಿಮ್ಗ ಇದು ಪೂರ್ತಿಯಾಗಿ ಅರ್ಥ ಆಗುತ್ತೆ ಸ್ನೇಹಿತರೆ. ನಾ ಗ್ಯಾರಂಟಿ ಹೇಳ್ತೀನಿ. ಇದರಲ್ಲಿ ಖಂಡಿತವಾಗ್ಲೂ 2 ರಿಂದ 3 ಪ್ರಶ್ನೆಗಳು ಬರುತ್ತೆ. ಯಾಕಂತ ತಿಳ್ಕೊಳ್ಳಿ. ಈ ಸಲ ನಮ್ಗೆ ಟಫ್ ಮಾಡ್ತಾ ಇದ್ದಾನೆ, ಅದಕ್ಕೆ ನಿಮ್ಗೆ ಗೊತ್ತಿರ್ಲಿ ಸ್ನೇಹಿತರೆ, ಸ್ವಲ್ಪ ಡಿಫಿಕಲ್ಟಿಗೋಸ್ಕರ ಈ ಕ್ವಶನ್ಸ್ ಬರುವಂತ ಸಾಧ್ಯತೆಗಳು ಇರುತ್ತೆ ಅನ್ನುವಂಥದ್ದು, ಸರಿನಾ? ಇವಾಗ ನಾವು ಲೇಟ್ ಮಾಡೋದು ಬೇಡ, ಇಲ್ಲಿದೆ ನೋಡಿ. ಒಂದೊಂದಾಗಿ ನಾವು ಅರ್ಥ ಮಾಡ್ಕೊಂಡು ಬರೋಣ ಸ್ನೇಹಿತರೆ, ಸರಿನಾ? ಇಲ್ಲಿ ನೋಡಿ, ಮೊದಲನೇ ಪಾಯಿಂಟ್ ಇದೆ ಸ್ನೇಹಿತರೆ. ಏನಿದೆ ನೋಡಿ, ಇಲ್ಲಿ ಸರಾಸರಿ ವೆಚ್ಚ ಅಂತಿದೆ, ಹೌದಾ? ಸರಾಸರಿ ವೆಚ್ಚ ಅಂತಂದ್ರೆ ಏನು ಅಂದ್ರೆ, ಉತ್ಪನ್ನದ ಪ್ರತಿ ಘಟಕದ ಒಟ್ಟು ವೆಚ್ಚ ಅಂತ, ಹೌದಾ? ಒಟ್ಟು ವೆಚ್ಚ ಅಂತಂದ್ರೆ ನಿಮ್ಗೆ ಗೊತ್ತಿದೆ ಸ್ನೇಹಿತರೆ, TC. ಇಲ್ಲಿ ನನ್ಗೆ ಬರೆಯಕ್ ಆಗ್ತಾ ಇಲ್ಲ, ಮೌಸ್ ಇಂದ ಮಾಡ್ತಾ ಇದ್ದೀನಿ. ಸ್ವಲ್ಪ ದಯವಿಟ್ಟು ಇದು ಇರ್ಲಿ. ಆಲ್ರೆಡಿ ಇವಾಗ ಕಲಿತಾ ಇದ್ದೀನಿ ನಾನು ಹೊಸ ಎಲ್ಲ ಸಾಫ್ಟ್ವೇರ್ ಎಲ್ಲ. ಸ್ವಲ್ಪ ನನಗೆ ಮುಂದಿನ ದಿನದಲ್ಲಿ ಅಪ್ಡೇಟ್ ಆಗ್ತೀನಿ ಸ್ನೇಹಿತರೆ, ಹೌದಾ? ನಿಮ್ಗೆ ಯಾವುದೇ ರೀತಿಯಂತ ವಿಷಯಕ್ಕೆ ನಾನು ಯಾವುದೇ ರೀತಿಯಂತ ಡ್ಯಾಮೇಜ್ ಮಾಡೋದಿಲ್ಲ, ಹೇಳ್ತಾ ಇರ್ತೀನಿ, ಸರಿನಾ? ಓಕೆ. ಹಾಗಾಗಿ ಇಲ್ಲಿ ಒಟ್ಟು ವೆಚ್ಚ ಅಂತಂದ್ರೆ ಟೋಟಲ್ ಕಾಸ್ಟ್, ನೆನಪಿರ್ಲಿ ಸ್ನೇಹಿತರೆ. ಸರಾಸರಿ ವೆಚ್ಚದಲ್ಲಿ ನೋಡ್ರಿ, ಉತ್ಪನ್ನದ ಪ್ರತಿ ಘಟಕದ ಒಟ್ಟು ವೆಚ್ಚವನ್ನ ನಾವು ಸರಾಸರಿ ವೆಚ್ಚ ಅಂತ ಕರಿತಾ ಇದ್ವಿ. ಈ ಸರಾಸರಿ ವೆಚ್ಚವನ್ನ ಮಾಡ್ಬೇಕು ಅಂದ್ರೆ ನಿಮ್ಗೆ ಗೊತ್ತಿದೆ ಸ್ನೇಹಿತರೆ, ಇಲ್ಲೇ ಬರೆದಿರ್ತೀನಿ ನೋಡ್ರಿ ಫಾರ್ಮುಲಾ, ಹೌದಾ? ಇಲ್ಲಿ AC ನೆನ್ಪಿಟ್ಕೊಡ್ರಿ, ಹೇಳಿರ್ತೀನಿ ನಂಗೆ. AC is equal to TC divided by Q. TC divided by Q ಅಂತ ಅನ್ಕೋತೀವಿ, ಸರಿನಾ? ಇದು ಫಾರ್ಮುಲಾ. ಇದು ಯಾವುದು? AC, ಸರಾಸರಿ ವೆಚ್ಚ ಅಂತ ಹೇಳಿ, ಸರಿನಾ? ಈಗ ನೆಕ್ಸ್ಟ್ ಹೋಗೋಣ, ಸರಾಸರಿ ಸ್ಥಿರ ವೆಚ್ಚ ಅಂತ, ಎವರೇಜ್ ಫಿಕ್ಸ್ಡ್ ಕಾಸ್ಟ್ ಅಂತ ಕರಿತಾ ಇದೀವಿ, ಹೌದಾ? ಈಗ ನೋಡ್ರಿ, ಇಲ್ಲಿ ಬರಿತೀನಿ. ಎವರೇಜ್ ಫಿಕ್ಸ್ಡ್ AFC is equal to TFC divided by Q.
ಇಷ್ಟೇ ವ್ಯತ್ಯಾಸ. ಆಲ್ರೆಡಿ ಇದು 6 ಅಂಕದ ಮೇಲೆ ಪ್ರಶ್ನೆ ಇದೆ, ಸೊ ಅಲ್ಲೂ ಕೂಡ ಬರ್ಬೋದು. ಅದಕ್ಕೋಸ್ಕರ ನೆನಪಿರ್ಲಿ ಸ್ನೇಹಿತರೆ, ಈ ಫಾರ್ಮುಲಾಗಳು ಸ್ವಲ್ಪ ನಿಮ್ಗೆ ಗಮನ ಇರಬೇಕಾಗತ್ತೆ, ನೆನಪಿರ್ಲಿ. ಓಕೆ, ಸೊ ಇದು ರಫ್ ಮಾಡ್ಬಿಡ್ತೀನಿ, ಮತ್ತೆ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ. ಇದು ಪೈ ಕಂಡಂಗೆ ಕಾಣ್ತಾ ಇದೆ, ಸಿ ಹೋಗಿ ಪೈ ಕಾಣ್ತಾ ಇದೆ, ಸರಿನಾ? ಓಕೆ, ಇರ್ಲಿ ಸ್ನೇಹಿತರೆ. ಈಗ ನೋಡಿ, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಸರಾಸರಿ ಸ್ಥಿರ ವೆಚ್ಚದಲ್ಲಿ ಉತ್ಪನ್ನದ ಪ್ರತಿ ಘಟಕದ ಒಟ್ಟು ಸ್ಥಿರ ವೆಚ್ಚ ಅಂತ ಸೊ ಕರಿತಾ ಇದೀವಿ. ಸರಾಸರಿ ಉತ್ಪನ್ನ ಬದಲಾಗುವ ಆದಾನದ ಪ್ರತಿ ಘಟಕ, ಇದು ಬಹಳ ಸಲ ಬಂದಿದೆ. ಅಂದ್ರೆ ಸೊ ಇಲ್ಲಿ AP = TP / Q ಅಂತ ಹೇಳ್ಬೋದು, ಸರಿನಾ? ಸರಾಸರಿ ಬದಲಾಗುವ ವೆಚ್ಚ, ಸೊ ಉತ್ಪನ್ನದ ಪ್ರತಿ ಘಟಕದ ನೋಡ್ರಿ, ಉತ್ಪನ್ನದ ಪ್ರತಿ ಘಟಕದ ಒಟ್ಟು ಬದಲಾಗುವ ವೆಚ್ಚ, ಸರಿ ಇದೆ. ಸಮಸ್ಥಿತಿ ಬಿಂದು ಅಂತ, ಹೌದಾ? ಸಮಸ್ಥಿತಿ ಬಿಂದು ಮತ್ತ ಸ್ಥಗಿತತೆ ಬಿಂದು, ಸೊ ಈ ತರದ ಮೇಲೆ ಒಂದು ಪ್ರಶ್ನೆ ಕೇಳ್ತಾನೆ. ಮುಚ್ಚುವ ಬಿಂದು ಇವೆಲ್ಲ ಕೇಳ್ತಾನೆ, ಅದಕ್ಕೆ ನಮ್ಗೆ ಗೊತ್ತಿರ್ಬೇಕು. ಒಂದು ಉದ್ಯಮ ಘಟಕ, ನೆನಪಿರ್ಲಿ, ಇಲ್ಲಿದೆ ನೋಡಿ, ಒಂದು ಉದ್ಯಮ ಘಟಕವು ಸಾಮಾನ್ಯ ಲಾಭವನ್ನು ಗಳಿಸುವ ಪೂರೈಕೆಯ ರೇಖೆಯ ಮೇಲಿನ ಬಿಂದುವನ್ನು ಇದೇನು ಸಮಸ್ಥಿತಿ ಬಿಂದು ಅಂತ ಕರಿತಾ ಇದೀವಿ, ಸರಿನಾ? ಎಸ್. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಬಜೆಟ್ ರೇಖೆ ಎಂದರೇನು? ಇದು 2ನೇ ಅಧ್ಯಾಯಕ್ಕೆ ಸಂಬಂಧಪಡುತ್ತಾ, ಹೌದಾ? ಅನುಭೋಗಿ ಆದಾಯಕ್ಕೆ ಸರಿಸಮಾನಾಗುವ ವೆಚ್ಚವನ್ನು ಹೊಂದಿರುವ ಎಲ್ಲಾ ಸಂಯೋಜನೆಗಳನ್ನು ಒಳಗೊಂಡಿದೆ. ಹಾಗಾಗಿ ಇದನ್ನ ಬಜೆಟ್ ರೇಖೆ ಅಂತೇಳಿ ನಾವು ಅದನ್ನ ಕರೆದಿದ್ದೀವಿ. ನೋಡಿ, ಓಕೆ, ಎಸ್. ನೆಕ್ಸ್ಟ್ ನೋಡ್ರಿ, ಬಜೆಟ್ ಗಣ ಪ್ರಸ್ತುತ ಮಾರುಕಟ್ಟೆ ಬೆಲೆಗಳಲ್ಲಿ ಅನುಭೋಗಿ ಆಯ್ಕೆಯ ಸೊ ಇಲ್ಲಿ ಅನುಭೋಗಿಯ ಆಯ್ಕೆಯಾಗ್ಯದದು, ಹೌದಾ? ಆಯ್ಕೆಯ ಆದಾಯಕ್ಕೆ ಖರೀದಿಸುವ ಎಲ್ಲ ಸಂಯೋಜನೆಗಳ ಸಂಗ್ರಹವಾಗಿದೆ. ಎಸ್, ಹೌದಾ? ಸರಿ. ನೆಕ್ಸ್ಟ್ ನೋಡ್ರಿ, ಸುಸ್ಥಿರ ಪ್ರತಿಫಲಗಳ ಪ್ರಮಾಣ ಒಂದು ಉತ್ಪಾದನಾ ಬಿಂಬಕದ ಲಕ್ಷಣವಾಗಿದ್ದು, ಇದು ಎಲ್ಲಾ ಆದಾನಗಳಲ್ಲಿ ಪ್ರಮಾಣಾನುಗುಣ ಹೆಚ್ಚಳವಾಗುವ ಉತ್ಪನ್ನದಲ್ಲಿ ಅಷ್ಟೇ ಪ್ರಮಾಣದಲ್ಲಿ ಹೆಚ್ಚಳವಾಗುವುದನ್ನು ಏನಂತ ಕರಿತಾ ಇದ್ದೀವಿ? ಸ್ಥಿರ ಪ್ರತಿಫಲ ಪ್ರಮಾಣ ಅಂತ. ಇದ್ರ ಮೇಲೆ ಒಂದು ಪ್ರಶ್ನೆ ಬರುತ್ತೆ, ಇದು ಮಾಡಿದಾನೆ. ಸೊ ರಿವೈಸ್ ಕ್ವಶನ್ ಬ್ಯಾಂಕ್ ನಲ್ಲಿ ಇವು ಕ್ವಶನ್ಸ್ ಅದಾವ್, ನೋಡ್ಕೊಳ್ಳಿ. ವೆಚ್ಚದ ಬಿಂಬಕ, ಇದು ಒಂದ್ ಅಂಕಕ್ಕೆ ಕೇಳಿದಾನೆ ನೋಡಿ ಸ್ನೇಹಿತರೆ, ರಿವೈಸ್ ಕ್ವಶನ್ ಅಲ್ಲಿ ಇದೆ ಇದು ಕ್ವಶನ್ಸ್, ನೋಡ್ಕೊಳ್ಳಿ. ಉತ್ಪಾದನೆಯ ಪ್ರತಿ ಹಂತದಲ್ಲಿ, ಹೌದಾ, ಉತ್ಪನ್ನದ ಅಥವಾ ಉದ್ಯಮ ಘಟಕವು ಮಾಡುವ ಕನಿಷ್ಠ ವೆಚ್ಚ, ಸರಿ. ಸೊ ಇಳಿಕೆ ಪ್ರತಿಫಲ ಪ್ರಮಾಣ, ಇದ್ರ ಮೇಲೂ ಕೂಡ ಒಂದು ಪ್ರಶ್ನೆ ಹಾಕಿದಾನೆ, ಕಂಪಲ್ಸರಿ ಬರುತ್ತೆ ನೋಡ್ರಿ. ಸೊ ಉತ್ಪಾದನೆ ಬಿಂಬಕದ ಇನ್ನೊಂದು ಲಕ್ಷಣ ಆಗಿದೆ, ಎಲ್ಲ ಆದಾನಗಳಲ್ಲಿ ಪ್ರಮಾಣಾನುಗುಣ ಹೆಚ್ಚಳವಾದಾಗ ಉತ್ಪನ್ನವು ಈ ಪ್ರಮಾಣಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಹೆಚ್ಚಳ ಆಗುತ್ತದೆ ಎಂದು ತಿಳಿಸುತ್ತದೆ. ಬೇಡಿಕೆ ರೇಖೆ, ಹೌದಾ? ಸೊ ಬೇಡಿಕೆ ಬಿಂಬಕ ಒಂದು ರೇಖಾತ್ಮಕ ನಿರೂಪಣೆಯಾಗಿದೆ. ಇದು ಪ್ರತಿ ಬೆಲೆಯಲ್ಲಿನ ಅನುಭೋಗಿಯ ಬೇಡಿಕೆ ಪ್ರಮಾಣ ಸೂಚಿಸುತ್ತದೆ, ಹೌದಾ? ಸರಿ. ಬೇಡಿಕೆ ಬಿಂಬಕ ಇದನ್ನು ಕೂಡ ಬಂದಿದೆ ಸ್ನೇಹಿತರೆ, ಹೌದಾ? ಒಂದು ಅಂಕಕ್ಕೆ ಕೇಳುವಂತ ಸಾಧ್ಯತೆ ಇದೆ. ಸೊ ಇತರೆ ಅಂಶಗಳು ಸ್ಥಿರವಾಗಿದ್ದಾಗ ಅಥವಾ ಬದಲಾಗದೇ ಇದ್ದಾಗ ಅನುಭೋಗಿಯು ವಿವಿಧ ಹಂತಗಳಲ್ಲಿ ಬೆಲೆಗಳಲ್ಲಿ ಆಯ್ಕೆ ಮಾಡಿಕೊಳ್ಳುವ ಸರಕು ಸೇವೆಗಳ ಮೊತ್ತವನ್ನು, ಹೌದಾ, ಮೊತ್ತವೇ ಒಬ್ಬ ಅನುಭೋಗಿಯ ಬೇಡಿಕೆ ಬಿಂಬಕವಾಗಿದೆ. ಇದು ದ್ವಿಜನ ಸ್ವಾಮ್ಯ, ಇದು ಬರುವುದಿಲ್ಲ. ಸೊ ಚಾಪ್ಟರ್ ನಂಬರ್ 6 ನಲ್ಲಿ ಇತ್ತು. ಸೊ ಅದಕ್ಕೆ ಡ್ಯುಲೋಪೋಲಿ ಮಾರ್ಕೆಟ್ ಅಂತ, ಕೆಲ ಜನ ಕೇವಲ 2 ಉದ್ಯಮ ಘಟಕಗಳು ಹೊಂದಿದೆ ಇರುವಂತ ಮಾರುಕಟ್ಟೆಗೆ ಕರಿತಾ ಇದೀವಿ ದ್ವಿಜನ ಅಂತ. ಏಕಸ್ವಾಮ್ಯನೂ ಬರುವುದಿಲ್ಲ, ದ್ವಿಜನ ಬರಲ್ಲ. ಮತ್ತ ಇನ್ನೊಂದು ಇದ್ದಾರೆ, ಯಾವುದು ಅಂತಂದ್ರೆ ಇನ್ನೊಂದು ಬರುತ್ತೆ. ಸೊ 3 ಇದು ಇದಾವೆ, ಅದು ಬೇರೆ ಚಾಪ್ಟರ್ಗೆ ಸಂಬಂಧಪಟ್ಟಂತೆ ಇದೆ, ಅದು ಡಿಲೀಟೆಡ್ ಇದೆ, ಸರಿ, ಹಾಗಾಗಿ ಅದು ಬರಲ್ಲ. ನೆಕ್ಸ್ಟ್ ನೋಡ್ರಿ, ಸಮತೋಲನ ಮಾರುಕಟ್ಟೆಯಲ್ಲಿ ಎಲ್ಲಾ ಅನುಭೋಗಿಗಳು ಮತ್ತು ಉದ್ಯಮ ಘಟಕಗಳು ಯೋಜನೆಗಳ ವಾದಾಗ ಇರುವ ಒಂದು ಸನ್ನಿವೇಶ, ಹೌದಾ? ಸಮತೋಲನ ಬಿಂದು ಅಂತಂದ್ರು ಕೇಳ್ಬೋದು, ಇಲ್ಲಿ ಒಂದ್ ಅಂಕ ಕೇಳಿದಾನೆ, ಹೌದಾ? ಬಹಳ ಸಲ ಬಂದಿದೆ ಇದು ಪ್ರಶ್ನೆ. ಮತ್ತೆ ಅಧಿಕ ಬೇಡಿಕೆ ಅಧಿಕ ಪೂರೈಕೆ, ಇವೆರಡೂ ಕೂಡ ಪ್ರಶ್ನೆ ಬಂದಿದೆ. ಸೊ ಇದು 2 ಅಂಕಕ್ಕಿದೆ. ಇದು ಎರಡರದ್ದು ವ್ಯತ್ಯಾಸ ಕೇಳ್ಬೋದು, ಅದ್ರ ಮೀನಿಂಗ್ನು ಕೇಳ್ಬೋದು ಸ್ನೇಹಿತರೆ, ನೆನ್ಪಿಟ್ಕೊಳ್ಳಿ. ನಾ ಇದು ನಿಮ್ಗೆ ಹೇಳಲ್ಲ, ಯಾಕಂದ್ರೆ ಆಲ್ರೆಡಿ ನೀವು ಓದಿರ್ತೀರಿ 2 ಅಂಕಕ್ಕೆ, ಹೌದಾ? ಇಲ್ಲಾಂದ್ರೆ ಮತ್ತೆ ನನ್ನ ವಿಡಿಯೋ ಲೆಂದಿ ಆಗುತ್ತೆ. ನೆಕ್ಸ್ಟ್ ಉದ್ಯಮ ಘಟಕದ ಪೂರೈಕೆ ರೇಖೆ, ಹೌದಾ? ಸೊ ಇದು ಏನಂದ್ರೆ ನೋಡ್ರಿ, ಮಾರುಕಟ್ಟೆ ಬೆಲೆ ವಿವಿಧ ಮೌಲ್ಯಗಳಲ್ಲಿ ಗರಿಷ್ಠ ಲಾಭ ಗಳಿಸುವ ಉದ್ಯಮ ಘಟಕವು ಉತ್ಪಾದಿಸಲು ಆಯ್ಕೆ ಮಾಡಿಕೊಳ್ಳುವ ಉತ್ಪನ್ನ ಮಟ್ಟಗಳನ್ನು ತೋರಿಸುತ್ತದೆ, ಸರಿನಾ? ಸರಿ. ಸ್ಥಿರ ಉತ್ಪನ್ನ ಅಲ್ಪಾವಧಿ ಬದಲಾಗದ ಉತ್ಪನ್ನವಾಗಿದ್ದು ಇದು ಸ್ಥಿರ ಉತ್ಪನ್ನ ಎಂದು ಕರೀತಾ ಇದೆ. ಅಂದ್ರೆ ಫಿಕ್ಸ್ಡ್ ಆಗಿರ್ತದೆ, ಏನು ಚೇಂಜಸ್ ಆಗೋಲ್ಲ ಅಂತ. ಆದಾಯದ ಪರಿಣಾಮ, ಆದಾಯದ ಪರಿಣಾಮ ಅಂದ್ರೆ ಬೆಲೆಯ ಬದಲಾವಣೆ ಕಾರಣದಿಂದಾಗಿ ಕೊಳ್ಳುವ ಶಕ್ತಿಯಲ್ಲಿ ಬದಲಾವಣೆಯಾದಾಗ ಒಂದು ಸರಕಿನ ನೋಡ್ರಿ ಗರಿಷ್ಠ ಪ್ರಮಾಣದಲ್ಲಿ ಆಗುವ ಬದಲಾವಣೆ ಆದಾಯ ಪರಿಣಾಮ.
ಆದಾಯ ಪರಿಣಾಮ ಅಂದ್ರೆ ಏನ್ರಿ, ನಿಮ್ಮ ಆದಾಯ ಹೆಚ್ಚಾದಂತೆ ನೀವು ಏನ್ ಮಾಡ್ತಾ ಇದ್ರಿ, ಸೊ ಅಲ್ಲಿ ವಸ್ತುಗಳು ತಗೊಳ್ಳುವಂತ ಪ್ರಮಾಣದಲ್ಲಿ ಕೂಡ ಚೇಂಜಸ್ ಆಗುತ್ತೆ ಅಂತ. ಏರಿಕೆ ಪ್ರತಿಫಲ ಪ್ರಮಾಣ ಇದ್ರ ಮೇಲೂ ಕೂಡ ಬಂದಿದೆ, ಹೊಸ ಪ್ರಶ್ನೆನೇ ಬಂದಿದೆ ನೋಡ್ರಿ. ಸೊ ಒಂದು ಉತ್ಪಾದನೆ ಬಿಂಬಕ ಲಕ್ಷಣವಾಗಿದ್ದು ಇದು ಎಲ್ಲಾ ಆದಾನಗಳಲ್ಲಿ ಪ್ರಮಾಣಾನುಗುಣ ಏರಿಕೆ ಆದಾಗ ಕಂಡು ಬರುವಂತದ್ದು. ಉತ್ಪನ್ನದಲ್ಲಿ ಅದಕ್ಕಿಂತ ಅಧಿಕ ಪ್ರಮಾಣದಲ್ಲಿ ಹೆಚ್ಚಾಗಿರುವಂತ ಕಂಡೀಷನ್ ತೋರಿಸುತ್ತೆ. ಮತ್ತು ಔದಾಸೀನ ವಕ್ರರೇಖೆನೂ ಬಂದಿದೆ, ಕೆಳದರ್ಜೆ ಸರಕು ಬಂದಿದೆ, ಸಮ ಉತ್ಪನ್ನನೂ ಬಂದಿದೆ ಮತ್ತು ಬೇಡಿಕೆ ನಿಯಮನೂ ಬಂದಿದೆ. ಹೌದಾ, ಇವೆಲ್ಲನೂ ಬಂದಿದೆ. ಇವು 2 ಅಂಕದಲ್ಲಿ ಇದಾವ, ಅದಕ್ಕೆ ನಾನು ಎಕ್ಸ್ಪ್ಲೇನ್ ಮಾಡಲ್ಲ, ಇಂಪಾರ್ಟೆಂಟ್ ಇದೆ ಬಟ್ ನಂದು ಲೆಂದಿ ಆಗುತ್ತೆ ಸ್ನೇಹಿತರೆ, ಅದಕ್ಕೋಸ್ಕರ ನಾನು ಅದನ್ನ ಸ್ಕಿಪ್ ಮಾಡ್ತಾ ಇದ್ದೇನೆ ಅಷ್ಟೇ. ನೆಕ್ಸ್ಟ್ ನೋಡಿ, ಇಳಿಮುಖ ಸೀಮಾಂತ ಉತ್ಪನ್ನ. ಹೌದಾ, ಇದು ಇಳಿಮುಖ ಸೀಮಾಂತ ತುಷ್ಟಿಗುಣ ಇದೆ, ಅಲ್ಲಿ ನೀವು ಇದು ಮಾಡ್ತೀರಿ, ಇದು ಉತ್ಪನ್ನದ ಬಗ್ಗೆ ಬಂದಿಲ್ಲ, ಅದಕ್ಕೆ ಹೇಳ್ಬೇಕಾಗತ್ತೆ. ಇತರೆ ಆದಾನಗಳು ಸ್ಥಿರವಾಗಿದ್ದಾಗ ಅಂದ್ರೆ ಏನ್ರಿ, ಇಲ್ಲಿ ಲ್ಯಾಂಡ್ ಲೇಬರ್ ಕ್ಯಾಪಿಟಲ್ ಆರ್ಗನೈಸೇಷನ್ ಅದಾವಲ್ಲ ಅವುಗಳನ್ನ, ಆದಾನಗಳಂದ್ರೆ ಇಲ್ಲಿ 2 ತಗೊಂಡಿರ್ತೀವಿ, ಒಂದು ಲೇಬರ್ ಫೋರ್ಸ್ ಒಂದು ಕ್ಯಾಪಿಟಲ್ ಫೋರ್ಸ್, ಸರಿನಾ. ಇವೆರಡುಗಳು ಸ್ಥಿರವಾಗಿ ಇಟ್ಕೊಂಡು, ಹೌದಾ. ಸೊ ನೋಡ್ರಿ, ಸ್ಥಿರವೊಂದಿಗೆ ಒಂದು ಆದಾನವನ್ನು ಹೆಚ್ಚಿಸಿದಾಗ ಆ ಆದಾನದ ಸೀಮಾಂತ ಉತ್ಪನ್ನ ಕೊನೆಯಲ್ಲಿ ಒಂದು ಹಂತವನ್ನು ತಲುಪಿದ ನಂತರ ಇಳಿಮುಖವಾಗಲು ಆರಂಭ ಆಗುತ್ತೆ. ಅದನ್ನೇ ನಾವು ಇಳಿಮುಖ ಸೀಮಾಂತ ಉತ್ಪನ್ನದ ನಿಯಮ ಅಂತ ಕರಿತಾ ಇದೀವಿ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಬದಲಾಗುವ ಪರಿಣಾಮ ನಿಯಮ, ಇದ್ರ ಮೇಲೂ ಕೂಡ ಒಂದು ಪ್ರಶ್ನೆ ಬಂದಿದೆ ಸ್ನೇಹಿತರೆ. ಹೌದಾ, ಸೊ ಇದನ್ನು ಕೂಡ ರಿವೈಸ್ ಕ್ವಶನ್ ಬ್ಯಾಂಕ್ ನಲ್ಲಿ ಇದೆ, ನೋಡ್ಕೊಳ್ಳಿ. ನೆಕ್ಸ್ಟ್, ದೀರ್ಘಾವಧಿ ಸೀಮಾಂತ ವೆಚ್ಚ ಇವನು ಕೂಡ ಇದೆ. ಸೊ ದೀರ್ಘಾವಧಿ ಅಂದ್ರೆ ಏನ್ರಿ, ಎಲ್ಲಾ ಒಂದು ಉತ್ಪಾದನಾಂಗಗಳಲ್ಲಿ ಸೊ ನಾವು ಬದಲಾವಣೆ ಮಾಡಬಹುದು ಅಂತ. ಹೌದಾ, ಯಾಕಂದ್ರೆ ಇಲ್ಲಿ ಕಾಲಾವಧಿ ಜಾಸ್ತಿ ಇರುತ್ತೆ, ಸೊ ಲಾಂಗ್ ಟರ್ಮ್ ಇರುತ್ತೆ, ಅದಕ್ಕೋಸ್ಕರ. ನೆಕ್ಸ್ಟ್, ಸೀಮಾಂತ ಉತ್ಪನ್ನ ಬಂದಿದೆ, ಸೀಮಾಂತ ಆದಾಯ ಬಂದಿದೆ, ಇವೆಲ್ಲ ಇಂಪಾರ್ಟೆಂಟ್ ಸ್ನೇಹಿತರೆ, ಇದು ಬರ್ಲೇಬೇಕು ಇವು ಕ್ವಶನ್ಸ್ಗಳು ನೋಡ್ರಿ. MP ಆದ್ರೂ ಬರ್ಬೋದು, MR ಆದ್ರೂ ಬರ್ಬೋದು, MC ಆದ್ರೂ ಬರ್ಬೋದು, ಯಾವುದೇ ಕ್ವಶನ್ ಕೇಳಬಹುದು, ನೆನ್ಪಿಟ್ಕೊಳ್ಳಿ. ನೋಡ್ರಿ, ಇಲ್ಲಿ MRP ಅಂತಿದೆಯಲ್ಲ ಅದೇ ಪ್ರಶ್ನೆ ಇಲ್ಲಿದೆ, ಇದೇ ಕಂಟೆಂಟ್. ಇದನ್ನು ಕೂಡ 2 ಅಂಕಕ್ಕಿದೆ, ಹಾಗಾಗಿ ನಾನು ಹೇಳುವುದಿಲ್ಲ. ಮಾರುಕಟ್ಟೆ ಪೂರೈಕೆ ರೇಖೆ, ಸೊ ಇದನ್ನು ಕೂಡ ಬಂದಿದೆ. ಸ್ವಾಮ್ಯಯುತ ಪೈಪೋಟಿ, ಇದು ನೋಡಿ ಸ್ನೇಹಿತರೆ ಬರುವುದಿಲ್ಲ ನಿಮಗೆ. ಹೌದಾ, ಇಲ್ಲಿ ಏಕಸ್ವಾಮ್ಯ ಕೊಟ್ಟನ ಸ್ನೇಹಿತರೆ, ಉತ್ತರ ಬೇರೆನೇ ಇದೆ. ಏಕತಾನಾತ್ಮಕ ಒಲುವುದು ಉತ್ತರ ಇದೆ. ಹೌದಾ, ಇಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗಿದೆ ಬಹಳಷ್ಟು ಜನ. ಇಲ್ಲಿ ನೋಡ್ರಿ, ಏಕತಾನಾತ್ಮಕ ಒಲುವಿಗೆ ಆನ್ಸರ್ ಇದೆ, ಇವ ಏನ್ ಕೇಳಿನ ಏಕಸ್ವಾಮ್ಯ ಅಂದ್ರೆ ಏನಂತ ಕೇಳಿದ. ಹೌದಾ, ಸೊ ಹಾಗಾಗಿ ಸೊ ಇದು ಆಕ್ಚುಲಿ ಇದು ಆನ್ಸರ್ ಎದಕ್ಕಂದ್ರೆ ಏಕತಾನಾತ್ಮಕ ಒಲವು. ಎರಡನೇದ್ದೇ ಇದೆಯಲ್ಲ, ಇದು ಬಹಳ ಇಂಪಾರ್ಟೆಂಟ್ ಇರುವಂತದ್ದು ಪ್ರಶ್ನೆ. ಮೊನೋಟೋನಿಕ್ ಪ್ರಿಫರೆನ್ಸ್ ಅಂತ ಕರಿತಾ ಇದೀವಿ, ಅದು ಪ್ರಶ್ನೆ. ಕ್ಲಿಯರ್ ಆಯ್ತಾ? ನೋಡಿ, ನೆಕ್ಸ್ಟ್ ಸಾಮಾನ್ಯ ಸರಕುಗಳು ಮತ್ತು ಸಾಮಾನ್ಯ ಲಾಭ. ನೋಡ್ರಿ, ಸಾಮಾನ್ಯ ಸರಕುಗಳು, ಕೆಳದರ್ಜೆ ಸರಕುಗಳು ಇವೆಲ್ಲಾನು ಕೂಡ ಇದೆ. ಹೌದಾ, ಇದನ್ನ ನೀವು ನೋಡ್ಕೊಳ್ಳೇಬೇಕಾಗತ್ತೆ, ನೆನಪಿರ್ಲಿ ನಿಮ್ಗೆ. ಸಾಮಾನ್ಯ ಲಾಭ ಅಂತಂದ್ರೆ ಏನ್ರಿ, ಸೊ ಇಲ್ಲಿ ಲಾಭ ಕಳಿಸ್ಬೇಕು ಅಂದ್ರೆ ಪೈ ಇಸಿಕಲ್ ಟು TR - TC ಅಂತ ಕರಿತಾ ಇದೀವಿ. ಹೌದಾ, ಇಲ್ಲಿ ಏನಾಗಿದೆ ಅಂದ್ರೆ ಒಂದು ಉದ್ಯಮ ಘಟಕ ಕೇವಲ ವ್ಯಕ್ತ ವೆಚ್ಚಗಳನ್ನು ಮತ್ತು ಸದಾವಕಾಶ ವೆಚ್ಚಗಳನ್ನು ಭರಿಸುವಂತ ಲಾಭವನ್ನು ಹೊಂದಿರುವಂತ ಮಟ್ಟವನ್ನು ಸಾಮಾನ್ಯ ಲಾಭ ಅಂತ ಕರಿತಾ ಇದೀವಿ ಅಷ್ಟೇ. ಕೆಲ ಜನ ಬೇಡ, ಇದು ಬರಲ್ಲ, ಯಾಕಂದ್ರೆ ಕೆಲ ಜನ ಅಂತಂದ್ರೆ ಓಲಿಗೋಪೋಲಿ ಮಾರ್ಕೆಟ್ ಅಂತ ಬರ್ತಾ ಇದೆ. ಇಲ್ಲಿ ಫ್ಯೂ ಇಂಡಿಕೇಟರ್ಸ್ ಇರ್ತಾರ, ಫ್ಯೂ ಮಾರ್ಕೆಟ್ ಬೈಯರ್ಸ್ ಸೆಲ್ಲರ್ಸ್ ಇರ್ತಾರ, ಅವರೇ ಅದನ್ನ ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಹಾಗಾಗಿ ಇದು ಕಾನ್ಸೆಪ್ಟ್ ಇಲ್ಲ, ಎನ್ಯುವಲ್ ಎಕ್ಸಾಮಿಗೆ ಇದು ಕೊಡಂಗಿಲ್ಲ, ಕೊಟ್ಟರು ಕೂಡ ಗ್ರೇಸ್ ಮಾರ್ಕ್ಸ್ ಇರುತ್ತೆ ಸ್ನೇಹಿತರೆ, ಯಾಕಂದ್ರೆ ಇದು ಚಾಪ್ಟರ್ ನಂಬರ್ 6 ಅಲ್ಲಿ ಇದೆ. ಹಾಗಾಗಿ ಇದು ಕೊಟ್ಟನ ಅಂತ ತಿಳ್ಕೊರಿ, ಸೊ ನಿಮ್ಗೆ ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ. ಸದಾವಕಾಶ ವೆಚ್ಚ, ಹೌದಾ, ಇದು ಕೂಡ ಬಂದಿದೆ, 2 ಅಂಕದ. ಸೊ ಇಲ್ಲಿ 1 ಅಂಕಕ್ಕೆ ನೋಡ್ರಿ, ಎರಡನೇ ಉತ್ತಮವಾದಂತ ಚಟುವಟಿಕೆ ಬಿಟ್ಟು ಕೊಟ್ಟ ಗಳಿಕೆಯಾಗಿದೆ, ಇದು 1 ಮಾರ್ಕ್ಸ್. ಇದಕ್ಕೆ ಮತ್ತೆ ಉದಾಹರಣೆ ಕೊಟ್ರೆ ಅಂದ್ರೆ 2 ಮಾರ್ಕ್ಸ್. ನೆಕ್ಸ್ಟ್ ನೋಡಿ, ಪರಿಪೂರ್ಣ ಪೈಪೋಟಿ, ಇದು ಬಂದಿದೆ ಸ್ನೇಹಿತರೆ, ಇದ್ರದ್ದು ಲಕ್ಷಣನೇ ಇದೆ, ಸೊ ಇದು ಬರ್ಬೋದು. ಬೆಲೆ ಮಿತಿನೂ ಕೂಡ ಬಂದಿದೆ, ನೆನ್ಪಿಟ್ಕೊಳ್ರಿ. ಹೌದಾ, 1 ಅಂಕಕ್ಕೂ ಇದೆ, ಇದ್ರ ಮೇಲೆ 4 ಅಂಕದ ಪ್ರಶ್ನೆ ಕೂಡ ಮಾಡಿದ್ದಾರೆ. ಮತ್ತು ಒಂದು ಸರಕಿನ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ, ಇದನ್ನು ಕೂಡ ರಿವೈಸ್ ಕ್ವಶನ್ ಬ್ಯಾಂಕ್ ನಲ್ಲಿ ಇದೆ, ನೋಡ್ಕೊಳ್ಳಿ ಸ್ನೇಹಿತರೆ, ತುಂಬಾ ಇಂಪಾರ್ಟೆಂಟ್ ಇದು ಪ್ರಶ್ನೆ, ನನ್ನ ಪ್ರಕಾರ ಇದು ಕೇಳ್ಬೋದಂತಿದೆ, ನೋಡೋಣ. ಮತ್ತೆ ಬೆಲೆ ಪೂರೈಕೆ ಸ್ಥಿತಿಸ್ಥಾಪಕತ್ವ, ಎರಡರಲ್ಲಿ ಒಂದು ಕೇಳ್ತಾನೆ. ಬೆಲೆ ಅಂತಸ್ತು, ಇದ್ರ ಮ್ಯಾಗೇನು 4 ಮಾರ್ಕ್ಸ್ ಇಂದ ಮತ್ತ 1 ಮಾರ್ಕ್ಸ್ 2 ಮಾರ್ಕ್ಸ್ ಕೇಳ್ಬೋದು. ಹೌದಾ, ನೆಕ್ಸ್ಟ್ ಬೆಲೆಗೇರೆ, ಬೆಲೆ ರೇಖೆ ಅಂತ ಇದೆಯಲ್ಲ ಅದನ್ನೇ ಸಮತೋಲ ರೇಖೆ ಆಗಿದ್ದಾಗ ಅಂತದ ಅದು. ನೆಕ್ಸ್ಟ್ ಉತ್ಪಾದನೆ ಬಿಂಬಕ ಲಾಭ ಅಲ್ಪಾವಧಿ, ಸ್ಥಗಿತತೆ ಬಿಂದು ಮುಚ್ಚುವ ಬಿಂದು, ಇದು ಬಹಳ ಇಂಪಾರ್ಟೆಂಟ್ ನೋಡಿ ಸ್ನೇಹಿತರೆ, ಇದ್ರ ಮೇಲೆ 4 ಮಾರ್ಕ್ಸಿಗೆ ಬಂದಿದೆ. ಹೌದಾ, 4 ಮಾರ್ಕ್ಸಿಗೂ ಕೇಳ್ಬೋದು, ಒಂದು ಇಲ್ಲಾಂದ್ರೆ 2 ಮಾರ್ಕ್ಸಿಗೆ ಕೇಳ್ಬೋದು, 1 ಮಾರ್ಕ್ಸಿಗೂ ಕೇಳ್ಬೋದು, ಎಲ್ಲೂ ಕೇಳ್ಬೋದು. ಬದಲಿಕೆಯ ಪರಿಣಾಮ ನೋಡ್ರಿ ಇದು. ಹೌದಾ, ಇದನ್ನು ಕೂಡ ಸೊ ಇದು ಒಂದ್ಸಲ ಬಂದಿದೆ ಸ್ನೇಹಿತರೆ, 2 ಮಾರ್ಕ್ಸಿಗೆ ಆಗ್ತದೆ ಇದು ಕಂಟೆಂಟ್. ಅಸಾಧಾರಣ ಲಾಭ, ಒಟ್ಟು ವೆಚ್ಚ, ಒಟ್ಟು ಸ್ಥಿರ ವೆಚ್ಚ, ಒಟ್ಟು ಭೌತಿಕ ವೆಚ್ಚ, ನೋಡಿ ಸ್ನೇಹಿತರೆ ಇವೆಲ್ಲ ಇಂಪಾರ್ಟೆಂಟ್ ಇದ್ದಿದೆ ಅವ. ಒಟ್ಟು ಉತ್ಪನ್ನ, ಒಟ್ಟು ಪ್ರತಿಫಲ,
ಹೌದಾ? ಒಟ್ಟು ಆದಾಯ ನೋಡ್ರಿ ಇಲ್ಲಿ ಒಟ್ಟು ಆದಾಯ ರೇಖೆ ಆಗ್ಬೇಕಿದು, ಸರಿನಾ? ಒಟ್ಟು ಆದಾಯ ರೇಖೆ ಅಂತ. ನೆಕ್ಸ್ಟ್ ಒಟ್ಟು ಬದಲಾಗುವ ವೆಚ್ಚ. ಹೌದಾ? ಒಂದು ಉತ್ಪಾದನಾಂಗದ ಸೀಮಂತ ಉತ್ಪನ್ನ ಮೌಲ್ಯ, ಸೊ ಬದಲಾಗುವ ಆದಾಯಗಳು ಇವು. ಸೊ ಇಷ್ಟು ಕಂಟೆಂಟ್ ಅದ, ಇವು ನೀವು ನೋಡ್ಕೊಳ್ಳೇಬೇಕು ಸ್ನೇಹಿತರೆ, ಸ್ಕಿಪ್ ಮಾಡಬೇಡಿ. ಇದು ಮೈಕ್ರೋ ಅದ, ಮ್ಯಾಕ್ರೋದು ಮತ್ತೆ ಅದ. ಹೌದಾ? ಸೊ ದಯವಿಟ್ಟು ಸೊ ಇದನ್ನ ಎಲ್ಲರಿಗೂ ಶೇರ್ ಮಾಡಿ, ವಾಚ್ ಮಾಡಿ. ಹೌದಾ? ಥ್ಯಾಂಕ್ ಯು ಎವ್ರಿ ಒನ್, ಲವ್ ಯು ಆಲ್.